ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ತಿಪಟೂರಿನ ವಿಶ್ವವಿಖ್ಯಾತ ಪಡೆದಿರುವಂತಹ ಶ್ರೀ ಸತ್ಯಗಣಪತಿಯ ಬಗ್ಗೆ ಕುರಿತು ಒಂದು ಮಾಹಿತಿ ಇಲ್ಲಿದೆ. ತಿಪಟೂರಿನ ವಿಶ್ವವಿಖ್ಯಾತ ಶ್ರೀ ಸತ್ಯಗಣಪತಿಯು ಗಣೇಶೋತ್ಸವಗಳಲ್ಲಿ ಒಂದು. ಮೈಸೂರು ದಸರಾ, ಬೆಂಗಳೂರು ಕರಗದಷ್ಟೇ ಪ್ರಸಿದ್ಧಿ ಪಡೆದ ಗಣೇಶ ತಿಪಟೂರು ಗಣೇಶೋತ್ಸವ ವಿಶೇಷ ಹಾಗೂ ವಿಶಿಷ್ಟವೂ ಹೌದು. ಸಂಪ್ರದಾಯಬದ್ಧವಾಗಿ ಸ್ಥಾಪನೆಗೊಂಡು ಪೂಜಿಸುವ ತಿಪಟೂರಿನ ಗಣಪತಿ ಉತ್ಸವ ಪ್ರಾರಂಭವಾಗಿದ್ದು ಸ್ವತಂತ್ರ ಚಳುವಳಿಯ ಕಾಲದಲ್ಲಿ 1929-30 ಸಮಯದಲ್ಲಿ ಸ್ವತಂತ್ರ ಚಳುವಳಿ ಸಂಘಟನೆಗಾಗಿ ಬೆಂಗಳೂರಿಂದ ವಲಸೆ ಬಂದ ಶ್ರೀ ತಿಮ್ಮಪ್ಪನವರು, ದಿವಾನ್ ನರಸಿಂಹಯ್ಯಂಗಾರ್ ಹಾಗೂ ದಾಸಪ್ಪನವರು ಪ್ರಥಮ ಬಾರಿಗೆ ಪೆಂಡಾಲ್ ಹಾಕಿ ಶ್ರೀ ಸತ್ಯಗಣಪತಿಯನ್ನು ಸ್ಥಾಪಿಸಿ ಪೂಜಿಸಲಾಯಿತು. ಸ್ವತಂತ್ರ ಹೋರಾಟದ ಹಿನ್ನೆಲೆ ಆರಂಭವಾದ ಗಣೇಶ ಪ್ರತಿಷ್ಠಾಪನೆ ಪ್ರತಿ ವರ್ಷ ಪೆಂಡಾಲ್ ನಿರ್ಮಾಣ ಮಾಡಿ ಗಣೇಶ ಹಬ್ಬ ಆಚರಣೆ ಮಾಡುತ್ತಾ ಬಂದಿದ್ದು, ತ್ರಿಕಾಲ ಪೂಜೆ, ಹೋಮ ಹವನ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಜೃಂಭಣೆಯಿಂದ ನಡೆಯುತ್ತಾ ಬಂದಿದೆ. 1976ರಲ್ಲಿ ಸರ್ಕಾರದಿಂದ ಶ್ರೀ ಸತ್ಯಗಣಪತಿ ಸೇವಾ ಟ್ರಸ್ಟ್ಗೆ 50 ಲಕ್ಷ ಬೆಲೆ ಬಾಳುವ ದೊಡ್ಡ ಜಾಗ ಮಂಜೂರಾಯಿತು. ಆಗಿನ ಟ್ರಸ್ಟ್ ಅಧ್ಯಕ್ಷರಾಗಿದ್ದ ಮಾಜಿ ಶಾಸಕರಾದ ಶ್ರೀ BS ಚಂದ್ರಶೇಖರಯ್ಯನವರು ಆ ಜಾಗದಲ್ಲಿ ಆಸ್ಥಾನ ಮಂಟಪ ಕಟ್ಟಡವನ್ನ ಎಲ್ಲ ದಾನಿಗಳ ನೆರವಿನಿಂದ ನಿರ್ಮಿಸಲಾಯಿತು. BS ಚಂದ್ರಶೇಖರಯ್ಯನವರ ನಂತರ ಅವರ ಪುತ್ರ BC ರವಿಶಂಕರ್ ಹಾಗೂ ಅವರ ನಂತರ BR ಶ್ರೀಕಂಠರವರು ಪೂಜಾ ಕೈಂಕರ್ಯದ ಪರಂಪರೆ ಮುಂದುವರಿಸಿಕೊಂಡು ಬಂದಿದ್ದು, ಈ ಶ್ರೀ ಸತ್ಯಗಣಪತಿ ಪ್ರತಿಷ್ಠಾಪನೆಗೊಂಡ ದಿನದಿಂದ ನಿತ್ಯ ಪೂಜೆ ಕೈಂಕರ್ಯಗಳ ಜೊತೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆರ್ಕೆಸ್ಟ್ರಾ, ಭಜನೆ, ಹರಿಕತೆ, ಸಾಲು ಸಾಲು ಕಾರ್ಯಕ್ರಮಗಳು ನಡೆಯುವುವು ವಾಡಿಕೆಯಾಗಿದ್ದು, ತಿಪಟೂರು ಜನರ ಪಾಲಿಗಂತೂ ಗಣಪತಿ ಹಬ್ಬ ಬಂದರೆ ಸಂಭ್ರಮವೋ ಸಂಭ್ರಮ. ತಿಪಟೂರು ಶ್ರೀ ಸತ್ಯಗಣಪತಿ ಸುಮಾರು 6.5 ಅಡಿ ಎತ್ತರ ಹಾಗೂ ವಿಶೇಷ ರೂಪ ಆಕರ್ಷಣೆಯಿಂದ ಕೂಡಿದ್ದು, ಕೊಪ್ಪ ಗ್ರಾಮದ ಕುಂಬಾರ ಸಮಾಜದ ನಂಜಪ್ಪ ಶೆಟ್ಟರಿಂದ ಗಣೇಶ ಮೂರ್ತಿ ತಯಾರಿಕೆ ಆರಂಭಗೊಂಡು ಯೋಗಾನಂದ್ ನಂತರ ಅವರ ಪುತ್ರ ಲಕ್ಷ್ಮೀಶ್ 15 ದಿನ ಕಾಲ ನಿರಂತರ ವ್ರತಾಚರಣೆಯೊಂದಿಗೆ ಮೂರ್ತಿ ತಯಾರು ಮಾಡುತ್ತಾ ಬಂದಿದ್ದು, ಆಕಾರ ರೂಪ ಬದಲಾಗದೆ ಈ ಕುಟುಂಬ ಸುಮಾರು 50 ವರ್ಷಗಳಿಂದ ಕೈಂಕರ್ಯ ಮುಂದುವರಿಸಿಕೊಂಡು ಬಂದಿರುವುದು ವಿಶೇಷ ಅಂತಲೇ ಹೇಳಬಹುದು. ಆಗಸ್ಟ್ ತಿಂಗಳ ಭಾದ್ರಪದ ಶುಕ್ಲದ ಚೌತಿಯ ದಿನದಂದು ಆಚರಿಸಲ್ಪಡುವ ಗೌರಿ ಗಣೇಶ ಹಬ್ಬದಂದು ಕಲ್ಪತರು ನಗರಿ ತಿಪಟೂರು ವಿಶ್ವವಿಖ್ಯಾತ ಶ್ರೀ ಸತ್ಯಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಯಿತು. ವಾಸವಿ ಸಮಾಜದ ಕಟ್ಟಡದಲ್ಲಿ ಕೊಪ್ಪ ಕುಂಬಾರ ಸಮಾಜದ ದಿವಂಗತ ಯೋಗಾನಂದ್ರವರ ಪುತ್ರ ಲಕ್ಷ್ಮೀಶ್ ಅಲಿಯಾಸ್ ಚೇತನ್ ರವರ ಕೈಕುಂಚದಲ್ಲಿ ತಯಾರಾದ ಶ್ರೀ ಸತ್ಯಗಣಪತಿಯನ್ನು ಪುಣ್ಯ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಮೆರವಣಿಗೆ ಮೂಲಕ ಆಸ್ಥಾನ ಮಂಟಪಕ್ಕೆ ಕರೆತರಲಾಯಿತು. ಶ್ರೀ ಸತ್ಯಗಣಪತಿ ಮೆರವಣಿಗೆ ಸಾಗುವ ದೊಡ್ಡಪೇಟೆ BH ರಸ್ತೆ ಮಾರ್ಗದಲ್ಲಿ ಭಕ್ತರು ಹೂವು, ಹಣ್ಣು ಹಾಗೂ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು. ಈ ಮಾರ್ಗ ವಿಶೇಷವಾಗಿ ಶ್ರೀ ದುರ್ಗಾಂಬಾ ಈವೆಂಟ್ಸ್ ತಿಪಟೂರು ವತಿಯಿಂದ ಆಸ್ಥಾನ ಮಂಟಪ ಮಾರ್ಗದ ರಸ್ತೆಯಲ್ಲಿ ವಿಶೇಷ ಬಣ್ಣಗಳಿಂದ ರಂಗೋಲಿಯಿಂದ ಅಲಂಕರಿಸಲಾಗಿತ್ತು. ಜನಪ್ರಿಯ ಶಾಸಕರಾದ K ಷಡಾಕ್ಷರಿ, ಮಾಜಿ ಶಿಕ್ಷಣ ಸಚಿವ BC ನಾಗೇಶ್, ಶ್ರೀ ಸತ್ಯಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಕಂಠು, JDS ಮುಖಂಡ KT ಶಾಂತಕುಮಾರ್, ಮುಖಂಡರಾದ ನಿಖಿಲ್ ರಾಜಣ್ಣ, ಪ್ರಸನ್ನ ಕುಮಾರ್, ತರಕಾರಿ ಪ್ರಕಾಶ್, ತರಕಾರಿ ಗಂಗಾಧರ್ ಸೇರಿದಂತೆ ಸಾವಿರಾರು ಜನ ಭಕ್ತರು ಮೆರವಣಿಗೆಯಲ್ಲಿ ಸಾಗಿ ಗಣಪತಿ ಬಪ್ಪ ಮೋರ್ಯ, ಮಂಗಳಮೂರ್ತಿ ಮೋರ್ಯ, ತಿಪಟೂರು ಒಡೆಯ ಶ್ರೀ ಸತ್ಯಗಣಪತಿಗೆ ಜೈ ಎನ್ನುವ ಜಯಘೋಷಗಳೊಂದಿಗೆ ಮೆರವಣಿಗೆ ನಡೆಸಿ ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರಮುಖ ಅರ್ಚಕರಾದ ತಿಮ್ಮಪ್ಪ ಭಟ್ಟರ ನೇತೃತ್ವದಲ್ಲಿ ಶ್ರೀ ಸತ್ಯಗಣಪತಿ ಹಾಗೂ ಶ್ರೀ ಗೌರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು.
ತಿಪಟೂರಿನ ನಂದಿನಿ ಡೈರಿ ಆವರಣದಲ್ಲಿ ವಿಜಯ ಗಣಪತಿಯ ಪ್ರತಿಷ್ಠಾಪನೆ ಹಾಗೂ ಪೂಜೆ ನೆರವೇರಿತು ಹಾಗೂ ಲೋಕಮಾನ್ಯ ಬಾಲಗಂಗಾಧರನಾಥ್ ತಿಲಕ್ ರವರ 1893ರಲ್ಲಿ ಪ್ರಾರಂಭವಾದ ಈ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ 132 ವರ್ಷಗಳು ತುಂಬಿದ ಸುಸಂದರ್ಭದಲ್ಲಿ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಹಬ್ಬಗಳನ್ನು ಆಚರಿಸಬೇಕೆಂಬ ಈ ಯೋಜನೆ ಕಾರ್ಯಕ್ರಮವನ್ನು ಕೂಡ ಆಚರಿಸಲಾಯಿತು. ಕೇರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಭಾಸ್ಕರಾಚಾರ್ ಅವರ ನೇತೃತ್ವದಲ್ಲಿ ಆಚರಿಸಲಾದ ಈ ಸಂದರ್ಭದಲ್ಲಿ ನಿರ್ದೇಶಕರಾದಂತಹ ಶ್ರೀಯುತ ಭೂಷಣ್ ಹಾಗೂ ಅರುಣ್ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ಅರುಣ್ ರವರು, ಅಂದು ಬ್ರಿಟಿಷರ ವಿರುದ್ಧ ಹಿಂದೂಸ್ತಾನದ ವಿಜಯಕ್ಕಾಗಿ ಸಾರ್ವಜನಿಕ ಗಣೇಶೋತ್ಸವವನ್ನು ತಿಲಕ್ ರವರಿಂದ ಪ್ರಾರಂಭವಾಯಿತು. ಇಂದು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಪರಿಸರ ಉಳಿಸುವ ಗಣೇಶೋತ್ಸವ ಆಚರಿಸುವವರಿಗೆ ಮಾತ್ರವೇ ಶುಭಾಶಯಗಳು. ಸಾರ್ವಜನಿಕ ಗಣೇಶೋತ್ಸವ ಎಂದರೆ ಮೊದಲಿಗೆ ನೆನಪಿಗೆ ಬರುವುದು ಅಪ್ರತಿಮ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ರವರು. ಅಂದು ಮನೆಯೊಳಗೆ ಸೀಮಿತವಾಗಿದ್ದ ಗಣಪತಿ ಹಬ್ಬವನ್ನು 1890ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು. ಅದರ ಹಿಂದಿನ ಉದ್ದೇಶದ ಮಹತ್ವವನ್ನು ಈಗ ಮರೆತವರೇ ಹೆಚ್ಚು. ಒಮ್ಮೆ ಓದಿ ಶ್ರೀ ಗಣಪತಿಯನ್ನು ಪ್ರಾರ್ಥಿಸಿ ಮುಂಚೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ರವರನ್ನು ಒಮ್ಮೆ ನೆನೆದು ನಮಿಸುವ. ಬ್ರಿಟಿಷರ ವಿರುದ್ಧ ಭಾರತದಿಂದ ಓಡಿಸಲು ಹೋರಾಡಿದ ತಿಲಕ್ ರವರು ಕೇಸರಿ ಎಂಬ ಮರಾಠಿ ಪತ್ರಿಕೆಯನ್ನು ಮತ್ತು ದಿ ಮರಾಠ ಎಂಬ ಆಂಗ್ಲ ಪತ್ರಿಕೆಯನ್ನು ಸಮಾನ ಮನಸ್ಕರೊಂದಿಗೆ ಸೇರಿ ಪ್ರಾರಂಭಿಸಿದರು. ಪತ್ರಿಕೋದ್ಯಮದ ಮೂಲಕ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ್ದರು. ಜೊತೆಗೆ ತಿಲಕರು ದೇಶಾದ್ಯಂತ ರಾಜ್ಯ, ನಗರ, ಹಳ್ಳಿ ತಿರುಗಿದ ತಿಲಕರು ಮನಗಂಡ ಕೆಲ ವಿಚಾರಗಳೆಂದರೆ ಜನ ಒಂದೆಡೆ ಸೇರುವುದೇ ಕಷ್ಟ, ಆದರೆ ಸಾರ್ವಜನಿಕವಾಗಿ ಎಲ್ಲರನ್ನೂ ಒಂದುಗೂಡಿಸಿದರೆ ಮಾತ್ರವೇ ಬ್ರಿಟಿಷರ ವಿರುದ್ಧ ಹೋರಾಟದ ಮಹತ್ವ ತಿಳಿಸಿ ಭಾರತ ವಿಜಯ ಪತಾಕೆ ಆರಿಸಬಹುದು ಎಂಬುದನ್ನು ಅರಿತ ತಿಲಕರಿಗೆ ಕಂಡದ್ದು ಗಣೇಶೋತ್ಸವ ಮತ್ತು ಶಿವಾಜಿ ಉತ್ಸವ. ಉತ್ಸವದ ಮೂಲಕ ಸಂಘಟನೆ ನಿರ್ಮಾಣ ಮಾಡುವುದು ತಿಲಕರ ಮುಖ್ಯ ಉದ್ದೇಶವಾಗಿತ್ತು. ಊರು ಊರು ಸುತ್ತುತ್ತಾ ಅಲ್ಲಿನ ಯುವಕರನ್ನು ಸಂಘಟಿಸಿ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭಿಸಿ ಆ ಮೂಲಕ ಅಲ್ಲಿ ಸೇರುತ್ತಿದ್ದ ಜನ ಸಮೂಹಕ್ಕೆ ಬ್ರಿಟಿಷರನ್ನು ಭಾರತದಿಂದ ಓಡಿಸಿ ಭಾರತ ವಿಜಯ ಹೋರಾಟದ ಮಹತ್ವವನ್ನು ವಿವರಿಸಿ ಅವರೆಲ್ಲರನ್ನೂ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಜನಾಂದೋಲನ ರೂಪಿಸಿದರು. ಈ ಸಂದರ್ಭದಲ್ಲಿ ಕೇರ ಸಂಘದ ಅಧ್ಯಕ್ಷರಾದ ರಾಜು ಬೆಣ್ಣೆನಳ್ಳಿ, ಧರಣೇಶ್ ಕುಪ್ಪಾಳ್, ತಾಂಡವಮೂರ್ತಿ, ಸುಂದರ್ರಾಜ್, ಕಾಶಿನಾಥ್, ಈಶ್ವರ್ ದಂಪತಿಗಳು ಇನ್ನಿತರ ಭಕ್ತಾದಿಗಳು ಪೂಜೆಯಲ್ಲಿ ಭಾಗವಹಿಸಿ ಗಣೇಶನ ಕೃಪೆಗೆ ಪಾತ್ರರಾದರು. ನಾವೆಲ್ಲ ಒಗ್ಗಟ್ಟಾಗಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಮ್ಮ ಸ್ವತಂತ್ರವನ್ನು ಹಾಗೆ ಉಳಿಸ್ಕೊಳ್ತಾ ಮುಂದೆ ಸಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ನಮಸ್ಕರಿಸ್ತಾ ನಮ್ಮ ಮಾತನ್ನು ಜೈ ಗಣೇಶ. ಇವತ್ತು ನಾವೆಲ್ಲರೂ ಗೊತ್ತಿರೋ ಹಾಗೆ ಗಣೇಶ ಹಬ್ಬ ಇದೆ. ಈ ಗಣೇಶ ಮೂರ್ತಿ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ತಂದಿದ್ದಂಥವರು ಲೋಕಮಾನ್ಯ ಬಾಲಗಂಗಾಧರನಾಥ ತಿಲಕ್ ಅವರು. ನಾವು ಇಷ್ಟು ಜೋರಾಗಿ ಗಣೇಶ ಹಬ್ಬನ ಆಚರಿಸೋದಕ್ಕೆ ಮೂಲ ಕಾರಣನೇ ಲೋಕಮಾನ್ಯ ಬಾಲಗಂಗಾಧರನಾಥ ತಿಲಕ್ ಅವರು. 1893 ಮಹಾರಾಷ್ಟ್ರದಲ್ಲಿ ಏನು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದ ಉದ್ದೇಶ ಏನು ಅಂದರೆ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು, ನಮ್ಮ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತರಬೇಕು ಅನ್ನೋ ಉದ್ದೇಶದಿಂದ ಆಗ ಈ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ಕೊಳ್ತಾ ಬಂದಿದ್ದೀವಿ. ಈಗ ಗಣೇಶೋತ್ಸವ ಸಂಭ್ರಮಕ್ಕೆ ಎಷ್ಟು ವರ್ಷಗಳಾಗಿವೆ ಇದೆ. ಇಂದು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ಹಾಗೂ ಅಖಿಲ ಕರ್ನಾಟಕ ಯೂಟ್ಯೂಬರ್ ಸಂಘ ಹಾಗೂ ಎಲ್ಲ ಸಂಘಟನೆಗಳ ಪರವಾಗಿ ಇಂದು ಕಲ್ಪತರುನಾಡು ಗುಡ್ಡೂರು ತಾಲೂಕಿನ ಅಸಂವೃತ್ತದಲ್ಲಿರುವ ನಂದಿನಿ ಆವರಣದಲ್ಲಿ ಶ್ರೀ ಸತ್ಯಗಣಪತಿ ಸ್ವಾಮಿಯವರ
ಪ್ರತಿಷ್ಠಾಪನೆಯನ್ನು ಸಾಂಕೇತಿಕವಾಗಿ ಮತ್ತು ಸರಳವಾಗಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಆಜುಬಾಜಿನ ಹಾಗೂ ಹಿರಿಯರು ಕಿರಿಯರು ಹಾಗೂ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಅವರಿಗೆ ನಮ್ಮ ಸಂಘದ ಪರವಾಗಿ ಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇವೆ. ಸುಮಾರು ಹಿಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋದ ಪೂರ್ವ ಮುಂಚೆಯಲ್ಲಿ ಬಾಲಗಂಗಾಧರ ತಿಲಕ್ನವರು ಅಂದು ಇಡೀ ಭಾರತದ ಎಲ್ಲ ಪ್ರಜೆಗಳನ್ನು ಒಂದುಗೂಡಿಸಲಕ್ಕಾಗಿ ಸತ್ಯಗಣಪತಿಯವರನ್ನು ಈ ರೀತಿ ಸ್ಥಾಪಿಸಿ ಎಲ್ಲರನ್ನು ಒಗ್ಗೂಡಿಸುವ ಪ್ರಯತ್ನವಾಗಿ ಪ್ರಾರಂಭವಾದ ಈ ಗಣಪತಿ ಉತ್ಸವ ಮತ್ತು ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಅಂದು ಪ್ರಾರಂಭವಾದ ಇಂದು ಬೃಹದಾಕಾರವಾಗಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪ್ರಚಲಿತವಾಗಿ ಇವತ್ತು ಗಲ್ಲಿ ಬೀದಿಗಳಲ್ಲಿ ಸತ್ಯಗಣಪತಿಯವರನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಆರಾಧಿಸುತ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸಂಘದ ವತಿಯಿಂದ ಇಂದು ಸರಳವಾಗಿ ಆಚರಿಸಿ ಒಂದು ದೇವಿ